Dear students, in the previous sessions, we learnt many of the phyla. They are nothing but starting from the Porifera, then Coelenterata, then Ctenophora, Platyhelminthes, Aschelminthes, then Annelida, Arthropoda, Mollusca, Echinodermata, and then Hemichordata. ಪ್ರೀವಿಯಸ್ ಸೆಷನ್ಗಳಲ್ಲಿ ನಾವು ಜನರಲ್ ಫೀಚರ್ಸ್ ಮತ್ತು ಎಕ್ಸಾಂಪಲ್ಗಳನ್ನು ಈ ಫೈಲಾಗಳಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಅದು ಯಾವ್ದ್ಯಾವುದು ಅಂತ ಅಂದರೆ ಸ್ಟಾರ್ಟಿಂಗ್ ಯಾವ್ದ್ಯಾವುದು ಅಂದರೆ ಪೋರಿಫೆರಾಯಿಂದ ಹಿಡಿದು ಹೆಮಿಕಾರ್ಡಾಟವರೆಗೂ ನಾವು ಜನರಲ್ ಫೀಚರ್ಸನ್ನು ಆ್ಯಂಡ್ ದರ್ ಕ್ಲಾಸಿಫಿಕೇಷನ್ ಆ್ಯಂಡ್ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾವು ಸ್ಟಡಿ ಮಾಡಿದ್ವಿ. ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ನ್ಯೂ ಫೈಲಮ್ ದಟ್ ಈಸ್ ದ Chordata. We are going to study the new phylum Chordata. The general characteristic features of phylum Chordata we are going to study by using this diagram. So, general characters, basic characteristic features, fundamental feature anta andre they should possess the presence of or they show the presence of the notochord. ನೋಟೋಕಾರ್ಡ್ ಅಂದರೆ ದಿಸ್ ಇಸ್ ದ ರಾಡ್ ಲೈಕ್ ಸ್ಟ್ರಕ್ಚರ್. ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ದ ರಾಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇಟ್ ದ ಡಾರ್ಸಲ್ ಸೈಡ್ ಆಫ್ ದ ಬಾಡಿ ವಿಚ್ ಸಪೋರ್ಟ್ ದ ಬಾಡಿ ಆಫ್ ದ ಎನಿಮಲ್. ಸೊ ದಿಸ್ ಈಸ್ ಪ್ರೆಸೆಂಟ್ ಇನ್ ಎಂಬ್ರಿಯಾನಿಕ್ ಸ್ಟೇಜ್ ವಿಚ್ ಡೆವಲಪ್ಸ್ ಇಂಟು ವರ್ಟೆಬ್ರಲ್ ಕಾಲಮ್ ಆರ್ ಬ್ಯಾಕ್ ಬೋನ್. ಸೊ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜಸ್ಸಲ್ಲಿ ನೋಟೋಕಾರ್ಡ್ ಅನಿಮಲಿನ ಡಾರ್ಸಲ್ ಪಾರ್ಟಲ್ಲಿ ಇರುತ್ತೆ. ಸೊ ಆ್ಯಸ್ ದ ಅನಿಮಲ್ ಡೆವಲಪ್ಸ್ ಅಡಲ್ಟ್ಸಲ್ಲಿ ದಿಸ್ ಡೆವಲಪ್ಸ್ ಟು ಫಾರ್ಮ್ಸ್ ದ ವರ್ಟೆಬ್ರಲ್ ಕಾಲಮ್. ವರ್ಟೆಬ್ರಲ್ ಕಾಲಮ್ ಅದನ್ನೇ ನಾವೇನಂತ ಹೇಳೋದು ಬ್ಯಾಕ್ ಬೋನ್ ಅಂತ ಕರಿತೀವಿ. ಸೊ ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಅದನ್ನು ನೋಟೋಕಾರ್ಡ್ ಇರೋದನ್ನು ನಾವು ಕಾಣ್ತೀವಿ. ನೋಟೋಕಾರ್ಡ್ ಅಂದರೆ ಇಟ್ ಈಸ್ ಅ ರಾಡ್ ಲೈಕ್ ಸಪೋರ್ಟಿಂಗ್ ಸ್ಟ್ರಕ್ಚರ್. Rod like supporting structure present in the dorsal side of the body. ಅನಿಮಲಿನ ಡಾರ್ಸಲ್ ಸೈಡಲ್ಲಿ ನಾವು ನೋಡ್ತೀವಿ. ಸೊ ಇದು ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಇರುತ್ತೆ. ಇನ್ನು ಕೆಲವೊಂದು ಕಾರ್ಡಾಟಾಗಳಲ್ಲಿ ಅನಿಮಲ್ಸಲ್ಲಿ ಏನಾಗಿರುತ್ತೆ, ಇದು ಡೆವಲಪ್ ಆಗಿ ಫರ್ದರ್ ಅಡಲ್ಟ್ಸಲ್ಲಿ ವರ್ಟೆಬ್ರಲ್ ಕಾಲಮ್ ಅಥವಾ ಬ್ಯಾಕ್ ಬೋನನ್ನು ಫಾರ್ಮೇಷನ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ನೋಟೋಕಾರ್ಡ್. Then second fundamental feature is the presence of dorsal tubular nerve cord. So the dorsal tubular nerve cord which is hollow and this structure lying above the notochord. ನೋಟೋಕಾರ್ಡಿನ ಮೇಲ್ಭಾಗದಲ್ಲಿ ಇರುತ್ತೆ. ಸೊ it extends from the anterior portion towards the posterior portion or end of the body. So ನೋಡಿ ಇದು as I told earlier, this is the notochord present in the dorsal side of the dorsal side of the animal body. ಈ ನೋಟೋಕಾರ್ಡಿನ ಮೇಲ್ಭಾಗದಲ್ಲಿ ಹಾಲೋ ಸ್ಟ್ರಕ್ಚರ್ ಇರುತ್ತೆ. ಈ ಹಾಲೋ ಸ್ಟ್ರಕ್ಚರನ್ನೇ ನರ್ವ್ ಕಾರ್ಡ್ ಅಂತ ಹೇಳೋದು. ಇದು ಅನಿಮಲ್ ಬಾಡಿಯ ಆಂಟೀರಿಯರ್ ಪೋರ್ಷನ್ನಿಂದ ಪೋಸ್ಟೀರಿಯರ್ ಪೋರ್ಷನ್ವರೆಗೂ ಎಕ್ಸ್ಟೆಂಡ್ ಆಗಿರುತ್ತೆ. ಆಂಟೀರಿಯರ್ ಪೋರ್ಷನಲ್ಲಿ ಇದು ಬ್ರೈನನ್ನು ಫಾರ್ಮೇಷನ್ ಮಾಡುತ್ತೆ ಆ್ಯಂಡ್ ಪೋಸ್ಟೀರಿಯರ್ ಪೋರ್ಷನಲ್ಲಿ ಏನು ಫಾರ್ಮೇಷನ್ ಮಾಡುತ್ತೆ, ಇಟ್ ಫಾರ್ಮ್ಸ್ ದ ಸ್ಪೈನಲ್ ಕಾರ್ಡ್. ಸೊ ಇನ್ ದ ಪೋಸ್ಟೀರಿಯರ್ ಪೋರ್ಷನ್ ಇಟ್ ಫಾರ್ಮ್ಸ್ ದ ಸ್ಪೈನಲ್ ಕಾರ್ಡ್ ಆ್ಯಂಡ್ ಇನ್ ದ ಆಂಟೀರಿಯರ್ ಪೋರ್ಷನ್ ಇಟ್ ಫಾರ್ಮ್ಸ್ ದ ಬ್ರೈನ್. ಬ್ರೈನ್ ಅಂದರೆ ಗೊತ್ತು ನಿಮಗೆಲ್ಲರಿಗೂ, ಮೆದುಳನ್ನು ಫಾರ್ಮೇಷನ್ ಮಾಡುತ್ತೆ. ಆಂಟೀರಿಯರ್ ಪೋರ್ಷನ್ ಅಂದರೆ ಹೆಡ್ ಪೋರ್ಷನ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಬ್ರೈನನ್ನು ಫಾರ್ಮೇಷನ್ ಮಾಡುತ್ತೆ ಆ್ಯಂಡ್ ಇನ್ ದ ಪೋಸ್ಟೀರಿಯರ್ ಪೋರ್ಷನ್ ದಿಸ್ ಫಾರ್ಮ್ಸ್ ದ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಅಂದರೆ ನೀವೆಲ್ಲ ಕನ್ನಡದಲ್ಲಿ ಬೆನ್ನು ಉರಿ ಅಂತ ಕರಿತೀರಿ. ಸೊ ಯು ಆರ್ ಫೆಮಿಲಿಯರ್ ವಿತ್ ದಟ್ ವರ್ಡ್. ಸೊ ನೋಡಿ, hollow nerve cord which is present above the notochord. Notochord is a solid rod like supporting structure present at the dorsal side of the body. ಸೊ ಇದು ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಇರುತ್ತೆ. ಇನ್ನು ಕೆಲವೊಂದು ಕಾರ್ಡಾಟಾ ಅನಿಮಲ್ಸಲ್ಲಿ ಏನಾಗಿರುತ್ತೆ, ಇದು ಡೆವಲಪ್ ಆಗ್ತಾ ವರ್ಟೆಬ್ರಲ್ ಕಾಲಮ್ ಆಗಿ ಡೆವಲಪ್ ಆಗುತ್ತೆ. ಸೊ nerve cord which is hollow tubular structure
ಏನಾಗಿರುತ್ತೆ, ನೋಟೋಕಾರ್ಡಿನ ಮೇಲ್ಭಾಗದಲ್ಲಿ ಇರುತ್ತೆ. ಇದು ಆಂಟೀರಿಯರ್ ಪೋರ್ಷನಿಂದ ಎಕ್ಸ್ಟೆಂಡ್ ಆಗಿ ಪೋಸ್ಟೀರಿಯರ್ ಪೋರ್ಷನ್ವರೆಗೂ ಇರುತ್ತೆ. ಆಂಟೀರಿಯರ್ ಪೋರ್ಷನಲ್ಲಿ ಇದು ಬ್ರೈನನ್ನು ಫಾರ್ಮೇಷನ್ ಮಾಡುತ್ತೆ. ಆ್ಯಂಡ್ ಇನ್ ದ posterior portion it forms the spinal cord. ಆಂಟೀರಿಯರ್ ಪೋರ್ಷನಲ್ಲಿ ಮೆದುಳನ್ನು ಫಾರ್ಮೇಷನ್ ಮಾಡುತ್ತೆ. ಪೋಸ್ಟೀರಿಯರ್ ಪೋರ್ಷನಲ್ಲಿ ಬೆನ್ನು ಹುರಿಯನ್ನು ಅಂದರೆ ಸ್ಪೈನಲ್ ಕಾರ್ಡ್ ಅಂತ ಹೇಳಿ ಕರಿತೀವಿ, ಇದನ್ನು ಫಾರ್ಮೇಷನ್ ಮಾಡುತ್ತೆ. These are the fundamental features of the phylum Chordata. Next important feature ಅಂತ ಅಂದರೆ the presence of pharyngeal gill slits. ನೋಡಿ, ಫೇರಿಂಗ್ಸ್ ಪಾರ್ಟಲ್ಲಿ, ಎನಿಮಲಿನ ಫೇರಿಂಗ್ಸ್ ಪಾರ್ಟಲ್ಲಿ, ದಿಸ್ ಇಸ್ ದ ಮೌತ್ ಓರಲ್ ಓಪನಿಂಗ್. ದಿಸ್ ರೀಜನ್ ಇಸ್ ದ ಫೇರಿಂಗ್ಸ್ ರೀಜನ್. ಸೊ ಇನ್ ದಿಸ್ ಫೇರಿಂಗ್ಸ್ ರೀಜನ್ ದೇರ್ ಇಸ್ ಅ ಗಿಲ್ ಸ್ಲಿಟ್ಸ್. ಸೊ ಈ ಗಿಲ್ ಸ್ಲಿಟ್ಸು ಫೇರಿಂಗ್ಸ್ ಪಾರ್ಟಲ್ಲಿ ಸಿಚುವೇಟ್ ಆಗಿರೋದ್ರಿಂದಾಗಿ ಫೇರಿಂಜಿಯಲ್ ಗಿಲ್ ಸ್ಲಿಟ್ಸ್ ಅಂತ ಹೇಳಿ ಕರಿತೀವಿ. 6 to 8 pairs of pharyngeal gill slits are there, or the number may vary depend on the species also, depend on the type of the animal also. So these pharyngeal gill slits are found during the embryonic stage. Embryonic stage alli idu irutte. So through this the animal can exchange the gases. And then next, the animal body which is bilaterally symmetrical. Animal ಅನ್ನು ಓನ್ಲಿ ಒನ್ ಪ್ಲೇನಲ್ಲಿ ಕಟ್ ಮಾಡಿದಾಗ ಮಾತ್ರ 2 identical halves obtain ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಹಾಗಾಗಿ bilaterally symmetrical ಅಂತ ಹೇಳ್ತೀವಿ. And body is triploblastic. They show 3 embryonic germ layers. So triploblastic. These are the coelomates and shows the organ system level of organization. Organ system level organization ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಆ್ಯಂಡ್ ಪ್ರೆಸೆನ್ಸ್ ಆಫ್ ಪೋಸ್ಟ್ ಅನಲ್ ಟೇಲ್. ನೋಡಿ, ಪೋಸ್ಟ್ ಅನಲ್ ಪಾರ್ಟ್ ಅಂದರೆ ಯಾವುದು? ಪೋಸ್ಟ್ ಮೀನ್ಸ್ ಆಫ್ಟರ್, ಯಾವುದ್ರ ನಂತರ ಇರುತ್ತೆ? ಏನಸ್ಸಿನ ನಂತರ ಇರುತ್ತೆ. ಸೊ ಹಾಗಾಗಿ ಆ ಪಾರ್ಟ್ನ ಪೋಸ್ಟ್ ಅನಲ್ ಪಾರ್ಟ್ ಅಂತ ಕರಿತೀವಿ. ಪೋಸ್ಟ್ ಅನಲ್ ಪಾರ್ಟಲ್ಲಿ ಏನಿರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ, ದೇರ್ ಇಸ್ ಅ ಟೇಲ್. ಸೊ ಅನಲ್ ಪಾರ್ಟ್ ಅಥವಾ ಏನಸ್ ಪಾರ್ಟಿನ ನಂತರ ಇರೋದ್ರಿಂದಾಗಿ ಈ ಟೇಲನ್ನು ಪೋಸ್ಟ್ ಅನಲ್ ಟೇಲ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ವೆಂಟ್ರಲ್ ಪೋರ್ಷನಲ್ಲಿ ಏನಿರುತ್ತೆ? ಮಸ್ಕ್ಯುಲರ್ ಹಾರ್ಟ್ ಇರುತ್ತೆ. ಸೊ ದೀಸ್ ಆರ್ ಆಲ್ ಅಬೌಟ್ ದ ಫಂಡಮೆಂಟಲ್ ಫೀಚರ್ಸ್ ಆರ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ದ ಫೈಲಮ್ Chordata. So ನೋಡಿ, these are the important features. They show the presence of notochord. Notochord ಎಲ್ಲಿರುತ್ತೆ? ಇದು ಅನಿಮಲಿನ ಡಾರ್ಸಲ್ ಸೈಡಲ್ಲಿ ಇರುತ್ತೆ. This is the solid rod-like structure during embryonic stage. As the animal develops, it forms the vertebral column, or it is the backbone. Then above this, there is a hollow rod-like structure, tubular structure. Hollow tubular structure. This extends from the anterior part towards the posterior part of the animal body. ಇದು anterior part ಅಲ್ಲಿ ಬ್ರೈನ್ ಅನ್ನು ಫಾರ್ಮೇಷನ್ ಮಾಡುತ್ತೆ. posterior part ಅಲ್ಲಿ ಸ್ಪೈನಲ್ ಕಾರ್ಡ್ ಅನ್ನು ಫಾರ್ಮೇಷನ್ ಮಾಡುತ್ತೆ. Then next is the shows the presence of pharyngeal gill slits. Embryonic developmental stages ಅಲ್ಲಿ ಫೇರಿಂಗ್ಸ್ ಪಾರ್ಟಲ್ಲಿ ಗಿಲ್ ಸ್ಲಿಟ್, ಪೇರ್ಡ್ ಗಿಲ್ ಸ್ಲಿಟ್ಸನ್ನು ಕಾಣ್ತೀವಿ. ಆ ನಂತರ ಬಾಡಿ ಬೈಲ್ಯಾಟ್ರಲಿ ಸಿಮಿಟ್ರಿಕಲ್ ಆಗಿರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್, coelomate with organ system level of organization we observed in the case of the Chordata. And they show the presence of the post anal tail. ಏನಸ್ ಪಾರ್ಟಿನ ನಂತರ ಟೇಲನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಅದನ್ನೇ ಪೋಸ್ಟ್ ಅನಲ್ ಟೇಲ್ ಅಂತ ಹೇಳಿ ಕರೆಯೋದು. ಹಾಗೆ ಆಲ್ ದ ಕಾರ್ಡೆಟ್ಸ್ ಪೊಸೆಸ್ ದ ವೆಂಟ್ರಲ್ ಹಾರ್ಟ್. ವೆಂಟ್ರಲ್ ಪಾರ್ಟಲ್ಲಿ ಬಾಡಿಯ, ಅನಿಮಲ್ ಬಾಡಿಯ ವೆಂಟ್ರಲ್ ಪೋರ್ಷನಲ್ಲಿ ಹಾರ್ಟನ್ನು ನಾವು ನೋಡ್ತೀವಿ. ಸೊ ದೀಸ್ ಆರ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫೈಲಮ್ Chordata. Then we are going to study brief about the classification of phylum Chordata. The phylum Chordata classified mainly into 3 subphyla. 3 subphyla ಆಗಿ ಅದನ್ನು ಕ್ಲಾಸಿಫೈ ಮಾಡ್ತಾರೆ. First subphylum is the Urochordata. Next is the subphylum Cephalochordata, and then the subphylum Vertebrata. So the phylum Chordata is further classified into 3 subphyla. ನೋಡಿ, ಫೈಲಮ್ ಅಂತ ಅಂದರೆ
ಸಿಂಗ್ಯುಲರ್ ಫಾರ್ಮ್, ಫೈಲಾ ಅಂತ ಅಂದರೆ ಪ್ಲೂರಲ್ ಫಾರ್ಮ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ನಾನಿಲ್ಲಿ ಫೈಲಮ್ ಕಾರ್ಡಾಟ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಂಗ್ಯುಲರ್ ಇದ್ದಾಗ ಫೈಲಮ್ ಅಂತ ಪ್ರೊನೌನ್ಸ್ ಮಾಡ್ತಿದ್ದೀನಿ. ಪ್ಲೂರಲ್ ಅಂದರೆ ಇಲ್ಲಿ 3 ಅಂತ ಹೇಳ್ತಾ ಇದ್ದೀನಿ. ಹಿಯರ್ ಐ ಆಮ್ ಯೂಸಿಂಗ್ 3 ಸಬ್ ಫೈಲಾ. ಇಲ್ಲಿ ಫೈಲಮ್ ಅಂತ ಯೂಸ್ ಮಾಡ್ತಾ ಇಲ್ಲ. ದೇರ್ ಆರ್ 3 ಸಬ್ ಫೈಲಾ. ದ phylum Chordata divided into or classified into mainly 3 subphyla. They are the subphylum Urochordata, subphylum Cephalochordata and subphylum Vertebrata. So let us study few characteristic features of these subphylum. Each subphylum, ಪ್ರತಿಯೊಂದು subphylum ಇನ few characteristic features ನ ನೋಡೋಣ. ಸೊ subphylum Urochordata members ಅಲ್ಲಿ ಏನು characters ಇರುತ್ತೆ along with the fundamental features what we studied above. So these are exclusively marine forms. ಇದು marine water ಅಲ್ಲಿ ಮಾತ್ರ ಕಂಡು ಬರುತ್ತೆ. Notochord present only in the larval tail region, while in adult it is absent. ನೋಡಿ, animal ಅಲ್ಲಿ larva tail region ಅಲ್ಲಿ ಮಾತ್ರ ಏನಿರುತ್ತೆ ನೋಟೋಕಾರ್ಡ್ ಕಂಡು ಬರುತ್ತೆ. ಹಾಗಾಗಿ ಆ ರೀಜನ್ ಅಲ್ಲಿ ಇರೋದ್ರಿಂದ ಅದನ್ನ ಯೂರೋಕಾರ್ಡಾಟ ಅಂತ ಹೇಳಿ ಕರೀತಾರೆ. ಅಡಲ್ಟ್ ಅಲ್ಲಿ ನೋಟೋಕಾರ್ಡ್ ಆಬ್ಸೆಂಟ್ ಆಗಿರುತ್ತೆ. ಸೊ ದ ಅನಿಮಲ್ ಬಾಡಿ ಈಸ್ ಸಾಫ್ಟ್. ಅನಿಮಲ್ ಬಾಡಿ ಹೇಗಿರುತ್ತೆ? ಸಾಫ್ಟ್ ಆಗಿರುತ್ತೆ. ದಟ್ ಸಾಫ್ಟ್ ಬಾಡಿ ಎನ್ಕ್ಲೋಸ್ಡ್ ವಿತ್ ಇನ್ ದ ಟಫ್ ಕೋಟ್. ಟಫ್ ಕೋಟನ್ನು ಟ್ಯೂನಿಕ್ ಅಂಥೇಳಿ ಆರ್ ಟ್ಯೂನಿಕಾ ಅಂತ ಹೇಳಿ ಕರಿತೀವಿ. ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಟ್ಯೂನಿಕಾ, ಈ ಟ್ಯೂನಿಕಾ ಅನಿಮಲ್ ಬಾಡಿನ ಎನ್ಕ್ಲೋಸ್ ಮಾಡ್ತಾ ಇದೆ, ಈ ಅನಿಮಲ್ ಬಾಡಿನ ಎನ್ಕ್ಲೋಸ್ ಮಾಡ್ತಾ ಇದೆ. ಸೊ ಹಾಗಾಗಿ ದ ಮೆಂಬರ್ಸ್ ಆಫ್ ಯೂರೋಕಾರ್ಡಾಟ ಆಲ್ಸೋ ಕಾಲ್ಡ್ ಆಸ್ ಟ್ಯೂನಿಕೇಟ್ಸ್. ಈ ಮೆಂಬರ್ಸನ್ನ ಟ್ಯೂನಿಕೇಟ್ಸ್ ಅಂತ ಕೂಡ ಕರಿತೀವಿ. ಬಿಕಾಸ್ ದ ಅನಿಮಲ್ ಬಾಡಿ ವಿಚ್ ಈಸ್ ಕವರ್ಡ್ ಬೈ ದ ಟಫ್ ಕೋಟ್. ಟಫ್ ಕೋಟನ್ನೇ ಟ್ಯೂನಿಕಾ ಅಂತ ಹೇಳೋದು. ಟ್ಯೂನಿಕಾ ಇರೋದ್ರಿಂದಾಗಿ ಈ ಅನಿಮಲ್ಸನ್ನು ಟ್ಯೂನಿಕೇಟ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಹಿಯರ್ ಗಿವನ್ ಎಕ್ಸಾಂಪಲ್ ಇಸ್ ದ ಅಸಿಡಿಯಾ, ಲೈಕ್ ದಟ್ ಹರ್ಡ್ಮ್ಯಾನಿಯಾ and Doliolum, Salpa, all are belongs to the subphylum Urochordata. Next we are going to study the subphylum Cephalochordata. ಸೊ ಬ್ರೀಫ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ ನೋಟೋಕಾರ್ಡ್. ಸೊ ಸಾಲಿಡ್ ರಾಡ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟೆಡ್ ದ ಡಾರ್ಸಲ್ ಸೈಡ್ ಅಂತ ಏನು ಹೇಳಿದ್ವಿ. ಸೊ ಇಲ್ಲಿ ಎಲ್ಲಿ ಸಿಚುಯೇಟ್ ಆಗಿರುತ್ತೆ ನೋಟೋಕಾರ್ಡ್? ದ ನೋಟೋಕಾರ್ಡ್ ಎಕ್ಸ್ಟೆಂಡ್ಸ್ ಅಲಾಂಗ್ ದ ಎಂಟೈರ್ ಲೆಂತ್ ಆಫ್ ದ ಬಾಡಿ. ಸೊ ಯೂರೋಕಾರ್ಡಾಟದಲ್ಲಿ ನಾವೇನು ಹೇಳಿದ್ವಿ? ಲಾರ್ವಲ್ ಟೈಲ್ ರೀಜನಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಹೇಳಿದ್ವಿ. ಆದರೆ ಸಬ್ಫೈಲಮ್ ಸೆಫಾಲೋಕಾರ್ಡಾಟದಲ್ಲಿ ಎಂಟೈರ್ ಲೆಂತ್ ಆಫ್ ದ ಬಾಡಿ ಅಂತ ಅಂದರೆ head towards the posterior end of the body, anterior end ಇಂದ posterior end ವರೆಗೂ ಕೂಡ ಎಕ್ಸ್ಟೆಂಡ್ ಆಗಿರುತ್ತೆ. ಹಾಗೂ ಇದು ಥ್ರೂಔಟ್ ದ ಲೈಫ್ ಇಟ್ ಈಸ್ ಪ್ರೆಸೆಂಟ್. ಸೆಫಾಲೋ ಅಂದ್ರೆ ಏನು? ಹೆಡ್ ರೀಜನ್. ಹೆಡ್ ರೀಜನ್ ಇಂದ ಎಂಟೈರ್ ಲೆಂತ್ ಕೂಡ ಎಕ್ಸ್ಟೆಂಡ್ ಆಗಿರುತ್ತೆ. ಇದು ಥ್ರೂಔಟ್ ದ ಲೈಫ್, ಜೀವನ ಪೂರ್ತಿಯಾಗಿ ಇರುತ್ತೆ. ಬಟ್ ಇಲ್ಲಿ ಯೂರೋಕಾರ್ಡಾಟದಲ್ಲಿ ನಾವೇನು ಹೇಳಿದ್ವಿ? ದಿಸ್ ಈಸ್ ಆಬ್ಸೆಂಟ್ ಇನ್ ದ ಕೇಸ್ ಆಫ್ ಅಡಲ್ಟ್, ಸೀನ್ ಇನ್ ದ ಕೇಸ್ ಆಫ್ ದ ಲಾರ್ವಲ್ ಸ್ಟೇಜ್ ಅಂತ ಹೇಳಿದ್ವಿ. ಲಾರ್ವಾ ಸ್ಟೇಜಲ್ಲಿ ಮಾತ್ರ ಇರುತ್ತೆ, ಅಡಲ್ಟಲ್ಲಿ ಆಬ್ಸೆಂಟ್ ಆಗಿರುತ್ತೆ ನೋಟೋಕಾರ್ಡ್ ಅಂತ ಹೇಳಿದ್ವಿ. ಆದರೆ ಸಬ್ಫೈಲಮ್ ಸೆಫಾಲೋಕಾರ್ಡಾಟದಲ್ಲಿ ನೋಡಿ, ಸೆಫಾಲೋ ಮೀನ್ಸ್ ದ ಹೆಡ್ ರೀಜನ್. ಹೆಡ್ ರೀಜನ್ನಿಂದ ಎಂಟೈರ್ ಲೆಂತ್ವರೆಗೂ ಏನಾಗಿದೆ? ನೋಟೋಕಾರ್ಡ್ ಎಕ್ಸ್ಟೆಂಡ್ ಆಗಿದೆ. ಹಾಗೂ ಅದು ಥ್ರೂಔಟ್ ದೇರ್ ಲೈಫ್ ಅದು ಪ್ರೆಸೆಂಟ್ ಅದು ಇರುತ್ತೆ. ನೋಟೋಕಾರ್ಡ್ ಇರುತ್ತೆ ಅನಿಮಲ್ ಬಾಡಿಯಲ್ಲಿ. ಹಾಗಾಗಿ ಇದನ್ನು ಸೆಫಾಲೋಕಾರ್ಡಾಟ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಇಸ್ ದ ಬ್ರಾಂಚಿಯೋಸ್ಟೊಮಾಟಾ. ದೆನ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಸಬ್ಫೈಲಮ್ ವರ್ಟೆಬ್ರೇಟಾ. ಸೊ ಸಬ್ಫೈಲಮ್ ವರ್ಟೆಬ್ರೇಟಾದಲ್ಲಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಾವು ಫೈಲಮ್ ಕಾರ್ಡಾಟಾದಲ್ಲಿ ನಾವು ಸ್ಟಡಿ ಮಾಡಿದ್ವಿ ಅಲಾಂಗ್ ವಿತ್ ಒನ್ ಮೋರ್ ಎಡಿಷನ್ಸ್. 2 or more additions are here. So they possess notochord because this come under phylum Chordata. Phylum Chordataದಲ್ಲಿ ಸಬ್ಫೈಲಮ್ ಕಂಡು ಬರೋದ್ರಿಂದ ಯೂಶುವಲಿ ನೋಟೋಕಾರ್ಡ್ ಇರುತ್ತೆ.
So notochord that is present during the embryonic period and it is replaced by bony vertebral column in adults. ಎಂಬ್ರಿಯಾನಿಕ್ ಪೀರಿಯಡಲ್ಲಿ ಏನು ನೋಡ್ತೀವಿ ನಾವು, ನೋಟೋಕಾರ್ಡ್ ಕಂಡು ಬರುತ್ತೆ. ಹಾಗೆ ಅದು ಅಡಲ್ಟ್ ಆಗುವಾಗ ಅಂದರೆ ಡೆವಲಪ್ ಆಗ್ತಾ ಆಗ್ತಾ ನೋಟೋಕಾರ್ಡ್ ಏನಾಗುತ್ತೆ, ವರ್ಟೆಬ್ರಲ್ ಕಾಲಮಿಂದ ರೀಪ್ಲೇಸ್ ಆಗುತ್ತೆ. ದಿಸ್ ವರ್ಟೆಬ್ರಲ್ ಕಾಲಮ್ ಈಸ್ ಆಫ್ ಬೋನಿ ನೇಚರ್, ಬೋನ್ಸಿಂದ ಮಾಡಲ್ಪಟ್ಟಿರುತ್ತೆ. Then nervous system is differentiated into anterior brain and posterior spinal cord. As I told earlier, nervous system ಅಲ್ಲಿ anterior part ಅಲ್ಲಿ brain ಕಂಡು ಬರುತ್ತೆ, ಹಾಗೆ posterior part ಅಲ್ಲಿ spinal cord ಕಂಡು ಬರುತ್ತೆ. Then circulatory system ಏನಿರುತ್ತೆ, ಇಲ್ಲಿ ಯಾವ ಟೈಪ್ ಇರುತ್ತೆ, this is a closed type. Ventral part ಅಲ್ಲಿ muscular heart ಇರುತ್ತೆ and the heart is in some case of the subphylum vertebrata, the members possess 2-chambered heart. Some of the members possess 3-chambered heart and some of them shows the presence of 4-chambered heart. ನೋಡಿ, ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅಂದರೆ ಬ್ಲಡ್ ಹಾರ್ಟಿಂದ ಪಂಪ್ ಆಗುತ್ತೆ, ಪಂಪ್ ಆದ ನಂತರ ಥ್ರೂಔಟ್ ದ ಬಾಡಿ ಇಟ್ ಸರ್ಕ್ಯುಲೇಟ್ಸ್ ಇನ್ಸೈಡ್ ದ closed system. ಅಂದರೆ veins, blood vessels are there, inside that blood is circulated throughout the body. Then muscular heart ventral part ಅಲ್ಲಿ ಸಿಚುವೇಟ್ ಆಗಿರುತ್ತೆ. ಸೊ ದೆನ್ ಈ ಹಾರ್ಟು ಕೆಲವೊಂದು ಮೆಂಬರ್ಸಲ್ಲಿ 2 ಚೇಂಬರ್ಡ್ ಆಗಿರುತ್ತೆ, ಇನ್ನು ಕೆಲವೊಂದರಲ್ಲಿ 3 ಚೇಂಬರ್ಡ್ ಆಗಿರುತ್ತೆ, ಇನ್ನು ಕೆಲವೊಂದರಲ್ಲಿ 4 ಚೇಂಬರ್ಡ್ ಆಗಿರುತ್ತೆ. ದೆನ್ ದ ಮೆಂಬರ್ಸ್ ಆಫ್ ಸಬ್ಫೈಲಮ್ ವರ್ಟೆಬ್ರೇಟಾ ಹ್ಯಾವ್ ಪೇರ್ ಆಫ್ ಕಿಡ್ನಿ, ಒಂದು ಜೊತೆ ಕಿಡ್ನೀಸನ್ನು ನಾವು ಕಾಣ್ತೀವಿ. ಏನಕ್ಕಾಗಿ ಇದು ಉಪಯೋಗ ಆಗ್ತಾ ಇದೆ, ಏನು ಫಂಕ್ಷನ್ನ ಮಾಡ್ತಾ ಇದೆ ಈ ಕಿಡ್ನೀಸು, ಇಟ್ ಎಲಿಮಿನೇಟ್ಸ್ ದ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್, ಅಂದರೆ ಬಾಡಿ ಮೆಟಾಬಾಲಿಕ್ ಪ್ರೋಸೆಸ್ಸಿಂದ ಪ್ರೊಡ್ಯೂಸ್ ಆಗಿರುವಂಥ ಪ್ರಾಡಕ್ಟ್ಸನ್ನು, ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸನ್ನು ಹೊರಗೆ ಹಾಕ್ತಾ ಇದೆ. ಆ ಪ್ರೋಸೆಸ್ಸನ್ನು ಎಕ್ಸ್ಕ್ರಿಷನ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಆಲ್ಸೋ osmoregulation takes place. Osmoregulation ಅಂದರೆ balancing the salt water concentration along the membrane. And then the gills. The gills are the lungs or the respiratory organs. Lower members of subphylum vertebrates possess the gills. Gills as the respiratory structures or the respiratory organs. Then higher members ali, higher animals ali, so the animals which belongs to subphylum vertebrata, they show the presence of lungs for the respiratory or for the function of respiration. So the gills are the lungs or the respiratory organs in the case of members which are belongs to subphylum vertebrata. These are the important features observed in the members of subphylum vertebrata. ನೋಡಿ, ಒನ್ಸ್ ಅಗೇನ್ ಗ್ಲಾನ್ಸ್ ಮಾಡೋಣ. ಸಬ್ಫೈಲಮ್ ವರ್ಟೆಬ್ರೇಟಾದಲ್ಲಿ ಬರುವಂಥ ಅನಿಮಲ್ಸಲ್ಲಿ ನೋಟೋಕಾರ್ಡ್ ಎಂಬ್ರಿಯಾನಿಕ್ ಪೀರಿಯಡಲ್ಲಿ ಕಂಡು ಬರುತ್ತೆ. ಇದು ಅಡಲ್ಟ್ಸಲ್ಲಿ ಬೋನಿ ವರ್ಟೆಬ್ರಲ್ ಕಾಲಮಿಂದ ರೀಪ್ಲೇಸ್ ಆಗುತ್ತೆ. ನರ್ವಸ್ ಸಿಸ್ಟಮು 2 ಪಾರ್ಟ್ಸ್ ಆಗಿ ಡಿಫ್ರೆನ್ಷಿಯೇಟ್ ಆಗಿದೆ. ಆಂಟೀರಿಯರ್ ಪೋರ್ಷನಲ್ಲಿ ಬ್ರೈನ್ ಇರುತ್ತೆ, ಪೋಸ್ಟೀರಿಯರ್ ಪೋರ್ಷನಲ್ಲಿ ಸ್ಪೈನಲ್ ಕಾರ್ಡ್ ಇರುತ್ತೆ. ಸೊ ದೆನ್ ಕ್ಲೋಸರ್ ಟೈಪ್ ಆಫ್ ಸರ್ಕ್ಯುಲೇಟರಿ ಸಿಸ್ಟಮನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ವೆಂಟ್ರಲ್ ಮಸ್ಕ್ಯುಲರ್ ಹಾರ್ಟ್ ಇರುತ್ತೆ, ಕೆಲವೊಂದು ಮೆಂಬರ್ಸಲ್ಲಿ 2 ಚೇಂಬರ್ಡ್ ಹಾರ್ಟ್, ಕೆಲವೊಂದು ಮೆಂಬರ್ಸಲ್ಲಿ 3 ಚೇಂಬರ್ಡ್ ಹಾರ್ಟ್, ಇನ್ನು ಕೆಲವೊಂದು ಮೆಂಬರ್ಸಲ್ಲಿ 4 ಚೇಂಬರ್ಡ್ ಹಾರ್ಟನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ದೆನ್ ಪೇರ್ ಆಫ್ ಕಿಡ್ನೀಸ್ ಇದೆ. ಈ ಕಿಡ್ನೀಸು ಎಕ್ಸ್ಕ್ರಿಷನ್ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ ಆ್ಯಂಡ್ ಆಸ್ಮೋರೆಗ್ಯುಲೇಷನ್ ಆಲ್ಸೋ ಟೇಕ್ಸ್ ಪ್ಲೇಸ್. ಗಿಲ್ಸ್ ಅಥವಾ ಲಂಗ್ಸ್, ರೆಸ್ಪಿರೇಟರಿ ಆರ್ಗನ್ಸ್ ಕಂಡು ಬರುತ್ತೆ. ಸೊ ಇದೆಲ್ಲದು ಕೂಡ ಇಂಪಾರ್ಟೆಂಟ್ features of the subphylum vertebrata. Then we are going to study the classification of the subphylum vertebrata. The subphylum vertebrata is further divided into the 2 divisions. Mainly subphylum vertebrata 2 divisions ಆಗಿ divide ಮಾಡಲಾಗಿದೆ. First one is the anathostomata, anathostomata or anatha, and another one is the gnathostomata. Anatha means there is
ನೋ ಜಾಸ್ ಇನ್ಸೈಡ್ ದ ಮೌತ್ ಅಂದರೆ ಮೌತ್ ಡು ನಾಟ್ ಸಪೋರ್ಟೆಡ್ ವಿತ್ ದ ಜಾ ಅಂದರೆ two bony structures, one is at the upper side and another at the lower side. They are the bony structures. ಕನ್ನಡದಲ್ಲಿ ಇದನ್ನ ದವಡೆಗಳು ಅಂತ ಹೇಳಿ ಕರೀತಾರೆ. ಸೊ ಏನ್ಹಾತ ಆರ್ ಏನಾಥೋಸ್ಟೊಮ್ಯಾಟ ದೇ ಡು ನಾಟ್ ಶೋಸ್ ದ ಜಾ ಇನ್ಸೈಡ್ ದ ಮೌತ್ ಡು ನಾಟ್ ಸಪೋರ್ಟೆಡ್ ವಿತ್ ದ ಜಾಸ್ ಇರೋದಿಲ್ಲ ಮೌತಲ್ಲಿ, ದೇ ಲ್ಯಾಕ್ಸ್ ಜಾ. Then gnathostomata, they bear jaw, mouth which is supported with the jaws. ದವಡೆಗಳು ಕಂಡು ಬರುತ್ತೆ. ಸೊ gnathostomata ಮೆಂಬರ್ಸ್ ಇನ ಮೌತ್ ಅಲ್ಲಿ ದವಡೆಗಳು ಅಥವಾ two bony structures, upper and the lower bony structures called as jaws are present. Again, this gnathostomata shows the one of the class, that is the cyclostomata, and gnatostomata further divided into two super classes. ಇದನ್ನ ಸೂಪರ್ ಕ್ಲಾಸಸ್ ಅಂತ ಹೇಳಿ ಕರೀತಾರೆ. One super class is the Pisces and another one is the Tetrapoda. Pisces which consists of which shows the fishes. Two classes of fishes come under this Pisces. One is the class Chondrichthyes, another one is the class Ostrichthyes. So then the Tetrapoda means these animals bear limbs irutte. So for the locomotion or any of the function they bears limbs. ಇಲ್ಲಿ 4 limbs ಇರೋದ್ರಿಂದಾಗಿ 4 ಲಿಂಬ್ಗಳು ಕಂಡು ಬರೋದ್ರಿಂದಾಗಿ ಟೆಟ್ರಾಪೋಡಾ ಅಂತ ಹೇಳಿ ಕರಿತೀವಿ. ಟೆಟ್ರಾ ಮೀನ್ಸ್ 4, ದೇರ್ ಆರ್ 4 limbs ಆರ್ ಪ್ರೆಸೆಂಟ್. ಸೊ ಹಾಗಾಗಿ ಅನಿಮಲ್ಸ್ನ ಟೆಟ್ರಾಪೋಡಾ ಅಂತ ಹೇಳಿ ಕರಿತೀವಿ. ದೇರ್ ಆರ್ 4 classes come under super class Tetrapoda. They are the class Amphibia, class Reptilia, class Aves, and the class Mammals are the class Mammalia. So these are the classification come under the subphylum Vertebrata. Nodi, once again I glance all these classification. The subphylum Vertebrata na 2 divisions ಆಗಿ ಡಿವೈಡ್ ಮಾಡಲಾಗಿದೆ. One is the Agnatostomata or Agnatha and another one is the Gnathostomata. Agnathದಲ್ಲಿ ಮೌತಲ್ಲಿ ಜಾಗಳು ಕಂಡು ಬರೋದಿಲ್ಲ. ಸೊ gnathostomatದಲ್ಲಿ ಏನಾಗಿರುತ್ತೆ, ಈ ಮೆಂಬರ್ಸಲ್ಲಿ ಮೌತಲ್ಲಿ ಜಾಸ್ಗಳು ಕಂಡು ಬರುತ್ತೆ. ಸೊ ಏನಾಥೋಸ್ಟೊಮ್ಯಾಟಾದಲ್ಲಿ ನಾವು ಒಂದು ಕ್ಲಾಸನ್ನು ಸ್ಟಡಿ ಮಾಡ್ತೀವಿ, ದಟ್ ಈಸ್ ದ ಸೈಕ್ಲೋಸ್ಟೊಮ್ಯಾಟಾ. ವಿ study the one of the class which belongs to the Agnatha, that is the cyclostomata. Then gnathostomata ಮತ್ತೆ ಅದನ್ನು 2 ಸೂಪರ್ ಕ್ಲಾಸ್ ಆಗಿ ಡಿವೈಡ್ ಮಾಡ್ತಾರೆ. ಒನ್ ಈಸ್ ದ Pisces and second one is the Tetrapoda. Pisces which includes the 2 classes, class Chondrichthyes and class Ostrichthyes. And the Tetrapoda ಇದನ್ನ ಯಾಕೆ ಹೀಗೆ ಕರೀತಾರೆ ಅಂದರೆ 4 limbs ಇರುತ್ತೆ, 4 limbs are there. So they are called as Tetrapoda. They includes 4 classes. First one is the class Amphibia, class Reptilia, then third one is class Aves, and the fourth one is class Mammals or the class Mammalia. So next session we are going to study brief about all these animals or all these classes.